ಎಲ್ಲಿ ತನಕ ಹೋರಾಟ? ಕೇಂದ್ರ ಸರ್ಕಾರದ ಮುಖ್ಯಸ್ಥರಾಗಿರುವ ಗೌರವಾನ್ವಿತ ಮಾನ್ಯ ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸಂದರ್ಭದಲ್ಲಿ ಈ ದೇಶದ ಮನುವಾದಿ ಸಂತತಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಮತ್ತೆ ಗುರುಕುಲ ವ್ಯವಸ್ಥೆಯ ಒಂದು ಶಿಕ್ಷಣವನ್ನು ಪರೋಕ್ಷವಾಗಿ ಜಾರಿಗೆ ತರುವಂಥ ಒಂದು ಹುನ್ನಾರ ಈ ನೀಟು ಸೋರಿಕೆ ಒಂದು ಪ್ರಕರಣ. ಕಳೆದ 10 ವರ್ಷಗಳಿಂದ ಸುಮಾರು 150 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿದೆ. ಆದರೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಇದುವರೆಗೂ ಚಕಾರ ಎತ್ತಿಲ್ಲ. ಅದರಲ್ಲೂ ಬಹುಮುಖ್ಯವಾಗಿ ಕಳೆದ 26 ದಿವಸಗಳಿಂದ ಏನು ಡೆಲ್ಲಿ ಜಂತರ್ ಮಂತರ್ನಲ್ಲಿ ಇಡೀ ದೇಶದ ಉದ್ದಗಲದ ಎಲ್ಲ ಬಹುಸಂಖ್ಯಾತ ಸುಮಾರು 20-22 ಲಕ್ಷ ವಿದ್ಯಾರ್ಥಿಗಳ ಪ್ರತಿನಿಧಿಗಳು ಇವತ್ತು ನೀಟ್ ಅಂತ ಪ್ರಶ್ನೆ ಪತ್ರಿಕೆ ರಾಷ್ಟ್ರೀಯ ಪರೀಕ್ಷಾ ಪದ್ಧತಿಯನ್ನು ವಿರೋಧಿಸಿ ಏನು ಧರಣಿ ಮಾಡ್ತಾ ಇದ್ದಾರೆ. ಅದನ್ನು 25 ದಿನಗಳಿಂದ ಈ ಕೇಂದ್ರ ಸರ್ಕಾರಕ್ಕೆ ಕಣ್ಣು ಇದ್ದಿಲ್ಲ, ಕಿವಿ ಇದ್ದಿಲ್ಲ, ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಆದರೆ ಮೊನ್ನೆ ಸಂಸತ್ ಅಧಿವೇಶನ ಆರಂಭ ಆದಾಗ ತಮ್ಮ ಅಹವಾಲನ್ನು ಅಳಲನ್ನು ತಮ್ಮ ನೋವನ್ನು ಹೇಳ್ಕೊಳ್ಳೋಕ್ಕೆ ವಿದ್ಯಾರ್ಥಿಗಳು ಸಂಸತ್ ಭವನ ಚಲೋ ಅಂತೇಳಿ ಹೊರಟಂಥ ಸಂದರ್ಭದಲ್ಲಿ ಆ ದೆಹಲಿ ಪೊಲೀಸರ ಒಂದು ಗೂಂಡ ಪ್ರವರ್ತನೆ ತುಂಬ ಕ್ರೌರ್ಯವಾಗಿದ್ದು ಖಂಡನೀಯವಾಗಿದ್ದು ಇದನ್ನು ಕಂಡು ಕೂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಅದು ವಿದ್ಯಾರ್ಥಿಗಳ ವಿರೋಧಿ ಸರ್ಕಾರ, ಈ ದೇಶದ ಬಹುಸಂಖ್ಯಾತ ಮಹಿಳೆಯರ ವಿರೋಧಿ ಸರ್ಕಾರ, ಈ ದೇಶದ ಬಹುಸಂಖ್ಯಾತ ಯುವಕರ ವಿರೋಧಿ ಸರ್ಕಾರ, ಈ ದೇಶದ ಬಹುಸಂಖ್ಯಾತ ಅಸ್ಪೃಶ್ಯರ ವಿರೋಧಿ ಸರ್ಕಾರ. ಅದು ಉಳ್ಳವರ ಪರವಾಗಿದೆ. ಅಧಿಕಾರದ ಒಂದು ಇದರಲ್ಲಿ ಅವರು ಒಂದು ದೇಶದ ಅಭಿವೃದ್ಧಿ ಏನು ಈ ಶಿಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಏಕೈಕ ಶಿಕ್ಷಣ ಒಂದು ಅಸ್ತ್ರನಿದೆ. ಆ ಒಂದು ಶಿಕ್ಷಣ ವ್ಯವಸ್ಥೆಯನ್ನೇ ಅವರು ಬುಡಮೇಲು ಮಾಡಿ ಪರೋಕ್ಷವಾಗಿ ಏನು ಗುರುಕುಲ ವ್ಯವಸ್ಥೆ ಶಿಕ್ಷಣವನ್ನು ತರೋದಕ್ಕೆ ಮನುವಾದಿಯ ಒಂದು ವಾದಗಳನ್ನು ಪರೋಕ್ಷವಾಗಿ ಈ ದೇಶದ ಬಹುಸಂಖ್ಯೆ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಏನೋ ಪಟ್ಟಿರೋದು ಇದೇನು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇದನ್ನು ಖಂಡಿಸಿ ನಾವು ಇವತ್ತು ನಮ್ಮ ದಲಿತ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ನಾವು ರಾಷ್ಟ್ರಪತಿ ತರ್ತಾ ಇದ್ದೀವಿ. ಏನು ಕೇಂದ್ರ ಸರ್ಕಾರ ಕೂಡಲೇ ನೈತಿಕ ಹೊಣೆ ಹೊತ್ತು ಆ ಶಿಕ್ಷಣ ಸಚಿವರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡಿಬೇಕು. ಕಳೆದ 10 ವರ್ಷಗಳಿಂದ ಏನು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಾಗಿದೆ ಅದನ್ನು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಮುಖಾಂತರ ಒಂದು ತನಿಖೆಗೆ ಒಳಪಡಿಸಿ ಕಾರಣಭೂತರಾಗಿರ್ತಕ್ಕಂಥ ಎಲ್ಲರ ಮೇಲೆ ನಾನು ಕಠಿಣ ಶಿಕ್ಷೆ ಕ್ರಮವನ್ನು ಕೈಗೊಳ್ಳಬೇಕು. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರದ್ದುಪಡಿಸಿ ಆ ರಾಜ್ಯಗಳಿಗೆ ವಹಿಸಬೇಕು. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ರಾಷ್ಟ್ರ ಮಟ್ಟದ ಒಂದು ಭವಿಷ್ಯ ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಇಂಥ ಸಂದರ್ಭಗಳೆಲ್ಲ ಅಸಹಾಯಕರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಭವಿಷ್ಯ ನಿಧಿಯಿಂದ ಅವರಿಗೆ ಪ್ರೋತ್ಸಾಹ ನೀಡೋಂಥ ಅವರಿಗೆ ಪುನರ್ವಸತಿ ಕಲ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಏನು ಈ ಒಂದು ಪ್ರಕರಣವನ್ನು ಕೂಡಲೇ ತನಿಖೆ ನಡೆಸಿ ಆ ಧರ್ಮೇಂದ್ರ ಪ್ರಧಾನನ್ನು ರಾಜೀನಾಮೆ ವಾಪಸ್ ಪಡೆದು ಆ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯತೆಗಳ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಕೇಸುಗಳನ್ನು ಹಿಂಪಡೆಯಬೇಕು. ಮತ್ತು ಅದರಲ್ಲಿ ಆತ್ಮಹತ್ಯೆಗೊಳಪಟ್ಟು ಸಾವನ್ನಪ್ಪಿರ್ತಕ್ಕಂಥ ಕುಟುಂಬಗಳಿಗೆ ಕನಿಷ್ಠ ಒಂದು 5 ಕೋಟಿ ದುಡ್ಡು ಕೊಟ್ಟು ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ಉದ್ಯೋಗವನ್ನು ಕೊಡಬೇಕು. ಇಂಥ ಹಲವಾರು ಡಿಮ್ಯಾಂಡ್ಗಳು ಇಟ್ಕೊಂಡು ಇವತ್ತು ದೇಶವ್ಯಾಪ್ತಿ ನಡೀತಾ ಇದೆ. ಅದನ್ನು ಪ್ರಶ್ನೆ ಮಾಡಿದರೆ ಈ ದೇಶದ ಸಿಕ್ಕಾಡಿರ್ತಕ್ಕಂಥ ಸರ್ಕಾರ ಏನಂದರೆ ದೇಶಭಕ್ತವನ್ನು ಒಂದು ಪ್ರಶ್ನೆ ತಂತೀರಿ, ದೇಶದ್ರೋಹಿಗಳಂತೀರಿ. ಪ್ರಶ್ನೆ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಹಾನ್ ಹಕ್ಕು. ಆ ಹಕ್ಕನ್ನು ನಾವು ಪ್ರಶ್ನೆ ಮಾಡಿದರೆ, ಶಿಕ್ಷಣವನ್ನು ಪ್ರಶ್ನೆ ಮಾಡಿದರೆ ದೇಶಭಕ್ತಿ ಅಂತೀರಾ, ದೇಶದ್ರೋಹಿ ಅಂತೀರಾ, ಉದ್ಯೋಗ ಕೇಳಿದರೆ ದೇಶಭಕ್ತಿ ಅಂತೀರಾ, ದೇಶದ್ರೋಹ ಅಂತೀರಾ. ಇದು ಯಾವ ಸಮಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರಮಪಟ್ಟು ಕಷ್ಟಪಟ್ಟು ರಚಿಸಿರ್ತಕ್ಕಂಥ ಈ ಸಂವಿಧಾನನ ನೀವು ಜಾರಿ ಮಾಡೋಕ್ಕಾಗ್ದಿರಾನೆ ನೀವು ಸಂವಿಧಾನ ವಿರೋಧಿ ಧೋರಣೆ ಆಗ್ತಾ ಇದ್ದೀರಾ. ಇದನ್ನೆಲ್ಲನೂ ಸಹಿಸಿಕೊಂಡು ಯಾವುದೇ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ದಲಿತಪರರು ಸುಮ್ಮನೆ ಕೂರೋದಿಲ್ಲ. ನಮಗೆ ಇರ್ತಕ್ಕಂಥ ಏಕೈಕ ಅಸ್ತ್ರ ಭಾರತೀಯ ಸಂವಿಧಾನ.
ಅದರ ರಕ್ಷಣೆ, ಅದರಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ನಾವು ಪಡೆಯೋದಕ್ಕೆ ನಮ್ಮ ಸ್ವತಂತ್ರರಿದ್ದೀವಿ. ಅದನ್ನು ಕೇಳೋಕ್ಕೆ ಯಾರಿಗೂ ಪ್ರಧಾನಮಂತ್ರಿ ಆಗಲಿ, ಈ ದೇಶದ ಯಾರೇ ಆಗಲಿ ಅದನ್ನು ತಡೆಯೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಏನು ಡೆಲ್ಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಕೇಸುಗಳನ್ನು ವಾಪಸ್ ಪಡಿಬೇಕು, ನೀತಿ ವ್ಯವಸ್ಥೆಯನ್ನು ರದ್ದು ಮಾಡಿ ಆಯಾ ರಾಜ್ಯಗಳಿಗೆ ಕೊಡಬೇಕು ಅಂತೇಳಿ ಮುಂತಾದ ಒಂದು ಬೇಡಿಕೆಗಳನ್ನು ಇವತ್ತು ನಾವು ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಈ ಒಂದು ನಮ್ಮ ಬಂಗಾರಪೇಟೆ ತಾಲೂಕು ತಹಶೀಲ್ದಾರ್ ಮತ್ತು ನಮ್ಮ ವೃತ್ತ ನಿರೀಕ್ಷಕರ ಮುಖಾಂತರ ನಾವು ಪರಸ್ಪರ ಸಂಘಟನೆಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆ ಮನವಿಯನ್ನು ಸಂಬಂಧಪಟ್ಟವರಿಗೆ ತಲುಪಿಸ್ಬೇಕಂತೇಳಿ ನಾನು ನಿಮ್ಮನ್ನು ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರಕಾಶ್ ಸರ್ ಕೈ ರಾಷ್ಟ್ರಪತಿಗೆ ಕಳಿಸಬೇಕಂತ ಕೆಲಸ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಪದ್ಧತಿ ಆಯಾ ರಾಜ್ಯಗಳಿಗೆ ವಹಿಸುವಂತೆ ಒತ್ತಾಯಿಸಿ ಈ ದಿನ ಮಾಡಿರುವ ಪ್ರತಿಭಟನೆಯಲ್ಲಿ ಸಲ್ಲಿಸಿರುವ ಮನವಿಯನ್ನು ಈ ದಿನವೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆಯವರ ಮುಖಾಂತರ ಸರ್ಕಾರಕ್ಕೆ ಕೊಡಲು